ರಾಮಾಯಣದ ಸುಂದರಕಾಂಡ ಇದೆಯಲ್ಲ, ಅದು ಕೇವಲ ಒಂದು ಸಾಹಸ ಕಥೆ ಖಂಡಿತ ಅಲ್ಲ. ಅಲ್ಲವೇ ಅಲ್ಲ. ಬದಲಾಗಿ ಅದೊಂದು ಯೋಗಸಿದ್ಧಿಯನ್ನು ತಲುಪುವ ಅಂದ್ರೆ ಧ್ಯಾನಸ್ಥ ಒಳನೋಟಗಳ ಒಂದು ನಕ್ಷೆ ಅಂತಲೇ ಹೇಳಬಹುದು. ಎಕ್ಸಾಕ್ಟ್ಲಿ. ಈ ಕಥೆಯನ್ನ ನಾವು ಒಂದು ರೀತಿಯ ಆಂತರಿಕ ಮಾನಸಿಕ ರಂಗಭೂಮಿ ಅಂತ ಕರಿಬೋದು ಅನ್ಸುತ್ತೆ. ಹೌದು, ಆ ಪದಬಳಕೆ ಬಹಳ ನಿಖರವಾಗಿದೆ. ಇಲ್ಲಿ ಬರುವ ಪಾತ್ರಗಳೆಲ್ಲ ನಮ್ಮ ಒಳಗಿನ ಆಯಾಮಗಳೇ ಆಗಿವೆ. ಉದಾಹರಣೆಗೆ, ರಾಮ ಇಲ್ಲಿ ಪರಮಾತ್ಮನ ಸಂಕೇತ. ಓಹೋ, ಹಾಗಾದ್ರೆ ಸೀತೆ ಬಂದು ಆ ಪರಮಾತ್ಮನಿಂದ ದೂರವಾಗಿ ಒದ್ದಾಡುತ್ತಿರುವ ನಮ್ಮ ಜೀವಮಾನಸ, ಅಂದ್ರೆ ಭಕ್ತಿಪೂರ್ವಕವಾದ ನಮ್ಮ ಮನಸ್ಸು. ಮತ್ತೆ ರಾವಣ ಅಂದ್ರೆ ನಮ್ಮನ್ನು ಕಟ್ಟಿ ಹಾಕಿರುವ ಅಹಂಕಾರ. ಕರೆಕ್ಟ್. ಸರಿಯಾಗಿ ಹೇಳ್ದ್ರಿ. ನಮ್ಮ ಅಜ್ಞಾನ ಮತ್ತು ಅಹಂಕಾರವೇ ರಾವಣ. ಆದ್ರೆ ಇಲ್ಲಿ ಅತಿ ಮುಖ್ಯವಾದ ಪಾತ್ರ ಅಂದ್ರೆ ಹನುಮಂತ. ಹನುಮಂತನನ್ನು ಪ್ರಾಣಶಕ್ತಿ ಅಥವಾ ಯೋಗಿ ಅಂತ ಕರೆಯಲಾಗುತ್ತೆ. ಹೌದು, ಅಲ್ಲಿಯೇ ನನ್ಗೆ ಸ್ವಲ್ಪ ಆಶ್ಚರ್ಯ ಆಗಿದ್ದು. ಅಂದ್ರೆ ಕಥೆಯಲ್ಲಿ ಬರುವ ಒಬ್ಬ ದೂತನಿಗೂ ನಮ್ಮ ಉಸಿರಾಟ ಅಥವಾ ಪ್ರಾಣಶಕ್ತಿಗೂ ಏನ್ ಕನೆಕ್ಷನ್ ಅಂತ. ನೋಡಿ, ಯೋಗ ವಿಜ್ಞಾನದ ಮೂಲವೇ ಅಲ್ಲಿರೋದು. ರಾವಣನ ಅಂದ್ರೆ ಅಹಂಕಾರದ ಬಂಧನದಲ್ಲಿರುವ ಮನಸ್ಸನ್ನು ನೇರವಾಗಿ ಪರಮಾತ್ಮನಿಗೆ ಸೇರಿಸಲು ಆಗುವುದಿಲ್ಲ. ಓ, ಯಾವುದೇ ಡೈರೆಕ್ಟ್ ಕನೆಕ್ಷನ್ ಇಲ್ಲ ಅಂತೀರಾ? ಖಂಡಿತ ಇಲ್ಲ. ಧ್ಯಾನದಲ್ಲಿ ಆ ಮನಸ್ಸನ್ನು ಕಂಟ್ರೋಲ್ ಮಾಡುವ ಏಕೈಕ ಸೇತುವೆ ಅಂದ್ರೆ ನಮ್ಮ ಪ್ರಾಣಾಯಾಮ. ಉಸಿರು ಎಲ್ಲಿ ಹೋಗುತ್ತೋ ಮನಸ್ಸು ಅಲ್ಲಿಯೇ ಹೋಗುತ್ತೆ. ವಾವ್! ಅಂದ್ರೆ ಹನುಮಂತ ಕೇವಲ ದೂತನಲ್ಲ, ಆತನೇ ಮನಸ್ಸನ್ನು ಮತ್ತು ಪರಮಾತ್ಮನನ್ನು ಸೇರಿಸುವ ಕೊಂಡಿ. ಹೌದು, ಆ ಪ್ರಾಣಶಕ್ತಿಯೇ ಅಹಂಕಾರವನ್ನು ಬೈಪಾಸ್ ಮಾಡುವ ಯಾಂತ್ರಿಕ ಸಾಧನ. ಇದನ್ನ ಕೇಳಲು ಬಹಳ ರೋಮಾಂಚನ ಆಗುತ್ತೆ. ಹಾಗಾದ್ರೆ ಈ ಪ್ರಾಣಶಕ್ತಿ ಧ್ಯಾನದ ಹಾದಿಯಲ್ಲಿ ಹೊರಟಾಗ ಆ 100 ಯೋಜನೆಗಳ ಸಮುದ್ರ ಇದೆಯಲ್ಲ, ಅದು ಯಾವುದರ ಸಂಕೇತ? ಆ ಸಮುದ್ರವೇ ಸಂಸಾರ ಸಾಗರ, ಅಂದ್ರೆ ಭೌತಿಕ ಪ್ರಪಂಚದ ಭ್ರಮೆಗಳು. ಅದನ್ನು ದಾಟುವಾಗ 3 ಮುಖ್ಯ ಅಡೆತಡೆಗಳು ಎದುರಾಗ್ತವೆ. ಮೊದಲನೆಯದು ಮೈನಾಕ ಪರ್ವತ. ಓ, ಆ ಮೈನಾಕ ಪರ್ವತ ಅಂದ್ರೆ ಧ್ಯಾನ ಮಾಡುವಾಗ ನಮಗೆ ಎದುರಾಗುವ ಸ್ನೂಸ್ ಬಟನ್ ತರಹನಾ? ಅಲಾರಂ ಹೊಡೆದಾಗ ಇನ್ನೊಂದು 5 ನಿಮಿಷ ಮಲ್ಗೋಣ ಅನಿಸ್ತಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಅದು ಭೌತಿಕ ಸುಖ ಮತ್ತು ಆಲಸ್ಯದ ಸಂಕೇತ. ಹನುಮಂತ ಆ ಪರ್ವತವನ್ನು ಕೇವಲ ಸ್ಪರ್ಶಿಸಿ ಮುಂದೆ ಹೋಗ್ತಾನೆ. ಅಂದ್ರೆ ಗುರಿಯೆಡೆಗಿನ ಏಕಾಗ್ರತೆ ಕಳೆದುಕೊಳ್ಬಾರ್ದು ಅಂತ. ಅರ್ಥ ಆಯ್ತು. ಸಣ್ಣ ಪುಟ್ಟ ಕಂಫರ್ಟ್ಗಳಿಗೆ ಮಾರು ಹೋಗ್ಬಾರ್ದು. ಆಮೇಲೆ ಸಿಗೋದು ಸುರಸೆ ಅಲ್ವಾ? ಹೌದು, ಸುರಸೆ ನಮ್ಮ ಬುದ್ಧಿ ಮತ್ತು ಅಹಂಕಾರದ ಪರೀಕ್ಷೆ. ಅಲ್ಲಿ ಹನುಮಂತ ಬಲಪ್ರಯೋಗ ಮಾಡುವುದಿಲ್ಲ, ಬದಲಾಗಿ ಹೆಬ್ಬಟ್ಟಿನಷ್ಟು ಕುಗ್ಗಿ ಅವಳ ಬಾಯೊಳಗೆ ಹೋಗಿ ಹೊರಬರ್ತಾನೆ. ವಾವ್! ಅಂದ್ರೆ ಅಹಂಕಾರವನ್ನು ವಿನಯತೆಯಿಂದ ಮಾತ್ರ ಗೆಲ್ಲಬಹುದು ಅಂತಾಯ್ತು. ಹೌದು. ಇನ್ನು ಮೂರನೆಯದು ಸಿಂಹಿಕೆ. ಆಹಾ, ಹೇರ್ ಇಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಈ ಸಿಂಹಿಕೆ ನೆರಳನ್ನು ಹಿಡಿಯೋ ರಾಕ್ಷಸಿ. ಆಕೆ ಹನುಮಂತನನ್ನು ಕೆಳಗೆ ಎಳಿತಾಳೆ ಅಲ್ವಾ? ಈ ಸಿಂಹಿಕೆ ಅಂದ್ರೆ ನಮ್ಮ ಹಿಂದಿನ ನಕಾರಾತ್ಮಕ ಕರ್ಮಗಳು ಅಥವಾ ನಮ್ಮ ಒಳಗಿನ ದೆವ್ವಗಳು ಅಂತಲೇ ಹೇಳಬಹುದು. ಓ, ಅಂದ್ರೆ ನಾವು ಎತ್ತರಕ್ಕೆ ಬೆಳೆಯುವಾಗ ನಮ್ಮದೇ ನೆರಳು ನಮ್ಮನ್ನು ಕೆಳಗೆ ಎಳೆಯುತ್ತೆ. ಆದ್ರೆ ಹನುಮಂತ ಅವಳನ್ನು ಒಳಗಿನಿಂದಲೇ ನಾಶಪಡಿಸ್ತಾನೆ. ಅದೇ ಇಲ್ಲಿನ ಅದ್ಭುತ. ನಕಾರಾತ್ಮಕತೆಯನ್ನು ಹೊರಗಿನಿಂದ ಎದುರಿಸುವ ಬದಲು ಆಳವಾದ ಅರಿವಿನಿಂದ ಬೇರು ಸಹಿತ ಕಿತ್ತು ಹಾಕಬೇಕು ಅನ್ನೋದನ್ನ ಇದು ತೋರಿಸುತ್ತೆ. ನಿಜಕ್ಕೂ ಬೆರಗುಗೊಳಿಸುವ ವಿಚಾರ. ಈ ಎಲ್ಲ ಅಡೆತಡೆ ದಾಟಿದ್ಮೇಲೆ ಬರೋದೇ ಲಂಕೆ. ಹೌದು, ಲಂಕೆ ಬಂದು ಅಹಂಕಾರದ ಅಂದ್ರೆ ರಾವಣನ ಸಂಪೂರ್ಣ ಕಂಟ್ರೋಲ್ನಲ್ಲಿರುವ ನಮ್ಮ ಭೌತಿಕ ದೇಹದ ಕೇಂದ್ರ. ಆದರೆ ನಮ್ಮ ಟಿಪ್ಪಣಿಗಳಲ್ಲಿ ಗಮನಿಸಿದ ಹಾಗೆ ಅಷ್ಟು ದೊಡ್ಡ ಹನುಮಂತ ಲಂಕೆ ಪ್ರವೇಶಿಸುವಾಗ ರಾತ್ರಿ ಹೊತ್ತು ಕೇವಲ ಒಂದು ಬೆಕ್ಕಿನ ಗಾತ್ರಕ್ಕೆ ಕುಗ್ಗಿಬಿಡ್ತಾನೆ. ಯಾಕೆ ಹಾಗೆ? ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಇಸ್, ಧ್ಯಾನಿಯೊಬ್ಬನು ಭೌತಿಕ ಜಗತ್ತಿನ ಪ್ರಲೋಭನೆಗಳ ನಡುವೆ ಎಷ್ಟೊಂದು ವಿನಯದಿಂದ ಮತ್ತು ಅನಾಸಕ್ತನಾಗಿರ್ಬೇಕು ಅನ್ನೋದು. ಅಂದೆ ನಮ್ಮ ಅಹಂಕಾರದ ಕೋಟೆಯೊಳಗೆ ನಾವು ಎಷ್ಟೇ ಶಕ್ತಿಶಾಲಿಗಳಾದರೂ ಸದ್ದಿಲ್ಲದೆ ಯಾರ ಗಮನಕ್ಕೂ ಬಾರದೇ ಇರಬೇಕು. ಎಕ್ಸಾಕ್ಟ್ಲಿ. ಆ ಪ್ರಾಣಶಕ್ತಿಯು ಅಹಂಕಾರದ ಕಾವಲನ್ನು ದಾಟಿ ಶುದ್ಧ ಮನಸ್ಸನ್ನು ತಲುಪಿ ಆ ಮನಸ್ಸನ್ನು ಪರಮಾತ್ಮನಿಗೆ ಸೇರಿಸುವ ಪ್ರಕ್ರಿಯೆಯೇ ಯೋಗಸಿದ್ಧಿಯ ಅಂತಿಮ ಹಂತ. ರೈಟ್. ಇಷ್ಟೊತ್ತು ನಾವು ಚರ್ಚೆ ಮಾಡಿದ ಹಾಗೆ ಲಭ್ಯವಿರುವ ಮೂಲಗಳ ಪ್ರಕಾರ ಸುಂದರಕಾಂಡ ಕೇವಲ ಒಂದು ಕತೆ ಮಾತ್ರ ಅಲ್ಲ. ಖಂಡಿತ ಅಲ್ಲ. ಅದೊಂದು ಸ್ಪಷ್ಟವಾದ ಧ್ಯಾನದ ಮಾರ್ಗಸೂಚಿ, ನಮ್ಮ ಆಂತರಿಕ ಪ್ರಾಣಶಕ್ತಿಯನ್ನು ಜಾಗೃತಗೊಳಿಸುವ ಅದ್ಭುತ ನಕ್ಷೆ. ಹೌದು.